Jack it up. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಮೃತ್ಯುಂಜಯ ಆ್ಯಂಡ್ ಇವತ್ತಿನ ಒಂದು ವೆರಿ ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಗವಿಸಿದ್ದೇಶ್ವರ ಮಠನ ತೋರಿಸ್ತಿದ್ದೀನಿ. ಆ್ಯಂಡ್ ಇದೊಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ, ಈ ಸೈಡು ಗದಗ, ಹುಬ್ಬಳ್ಳಿ, ಧಾರವಾಡ ಆ ಸೈಡೆಲ್ಲ ಇರೋರಿಗೆ ಗೊತ್ತಿರುತ್ತೆ ಕೊಪ್ಪಳ ಯಾಕೆ ಫೇಮಸ್ ಅಂತ. ಇಲ್ಲಿ ಒಂದು ಗವಿಸಿದ್ದೇಶ್ವರ ಮಠ ಅಂತ ಇದೆ. ಯಾರಾದರೂ ಫಸ್ಟ್ ಕೊಪ್ಪಳಕ್ಕೆ ಹೋದ ತಕ್ಷಣ ಅವ್ರು ವಿಸಿಟ್ ಮಾಡೋದೇ ಗವಿಸಿದ್ದೇಶ್ವರ ಮಠ. ಆ್ಯಂಡ್ ಮಠದ ಬಗ್ಗೆ ಹೇಳಬೇಕಂದ್ರೆ, ಇದು ದೇವ್ರ ಮೂರ್ತಿ ಏನಿದೆ ಅಲ್ವಾ, ಅದು ಗವಿಯಲ್ಲಿದೆ. ಆ್ಯಂಡ್ ಗವಿಯೊಳಗೆ ಕಲ್ಲಲ್ಲಿ ಹರಡಿದ ಮೂರ್ತಿ ಅಂತಾನೆ ಕರೀತಾರೆ ಇದಕ್ಕೆ, ಗವಿಸಿದ್ದೇಶ್ವರ ಮಠಕ್ಕೆ. ಆ್ಯಂಡ್ ಈ ಮಠದ 11ನೇ ಪೀಠಾಧಿಪತಿಗಳಾಗಿ ಗವಿಸಿದ್ದೇಶ್ವರ ಸ್ವಾಮಿ ಅವರಾಗಿದ್ದಾರೆ. ಆರಂಭದ ದಿನಗಳಲ್ಲಿ ಗವಿಸಿದ್ದೇಶ್ವರ ಸ್ವಾಮಿ ಅವರು ದನ ಕಾಯ್ತಾ ಇದ್ರು. ಒಂದಿನ ಏನಾಗುತ್ತೆ, ಒಂದು ಹಾವು ಬಂದು ಒಂದು ಹಸುವಿಗೆ ಕಚ್ಚಿಬಿಡುತ್ತೆ. ಆ್ಯಂಡ್ ಅದಾದ ನಂತರ ಅವ್ರದ್ದು ಮಾಲೀಕ ಏನಿರ್ತಲ್ಲ, ಅವರು ಗವಿಸಿದ್ದೇಶ್ವರ ಸ್ವಾಮಿ ಅವರಿಗೆ ತುಂಬ ಬೈತಾರೆ, ಹೊಡಿತಾರೆ. ಅದಾದಮೇಲೆ ಏನಾಗುತ್ತೆ, ಗವಿಸಿದ್ದೇಶ್ವರ ಸ್ವಾಮಿ ಅವರು ತಮ್ಮ ಶಕ್ತಿಯಿಂದ ಏನು ಮಾಡ್ತಾರೆ, ಆ ಕರುವಿನ ವಾಪಸ್ ಅದಕ್ಕೆ ಜೀವ ಬರೆಸ್ತಾರೆ. ಆವಾಗಿಂದ ಅವ್ರದ್ದು ಪವಾಡ ಎಲ್ಲ ಊರಿನ ತುಂಬ ಗೊತ್ತಾಗ್ಬಿಡುತ್ತೆ, ಇವರು ಇಷ್ಟು ಪವಾಡ ಪುರುಷರಿದ್ದಾರೆ ಅಂತೆಲ್ಲ. ಸೊ ಅವತ್ತಿಂದ ಗವಿಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಹೆಸರು ಬೆಳಿತಾನೆ ಹೋಗುತ್ತೆ. ಅದಕ್ಕೆ ಖುಷಿಯಾಗಿ ನಿಜಾಮ ದೊರೆ ಏನು ಮಾಡ್ತಾನೆ, ಇವರಿಗೆ 800 ಎಕರೆ ಜಾಗ ಕೊಡ್ತಾನೆ. ಆ ಜಾಗದಲ್ಲಿ ಏನಿದೆಯಲ್ಲ, ಈ ಮಠ ಅದು ಸ್ಥಾಪನೆ ಆಗಿದೆ. ಮಠದ ಮುಂದೆ ಸ್ವಲ್ಪ ಗ್ರೌಂಡ್ ಇದೆ, ಅಲ್ಲಿ ತೇರು ಎಳಿತಾರೆ. ಆ್ಯಂಡ್ ಈ ಉತ್ತರ ಕರ್ನಾಟಕದ ಕುಂಭಮೇಳನೇ ಅಂತಲೇ ಪ್ರಸಿದ್ಧಿ ಇದು ಕೊಪ್ಪಳ ಜಾತ್ರೆ. ಸೊ ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರೋ ಈ ಮಠದ ಬಗ್ಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಬ್ಲಾಗಲ್ಲಿ ನಿಮಗೆ ಪ್ರತಿಯೊಂದು ಯಾವ ಥರ ಇದೆ, ನಿಮಗೆ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಗೂಗಲ್ ಮ್ಯಾಪಲ್ಲಿ. ಸೊ ದ್ಯಾಟ್ ಆ ಲೊಕೇಶನ್ಗೆ ನೀವು ಹಾಕ್ಕೊಂಡು ಗೂಗಲ್ ಮ್ಯಾಪ್ಸ್ ಥ್ರೂ ಬರ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಬಸ್ಸಿನ ಫೆಸಿಲಿಟೀಸ್ ಕೂಡ ಇದೆ. ಆ್ಯಂಡ್ ರೈಲ್ವೆ ಸ್ಟೇಷನ್ ಕೂಡ ಇದೆ. ಆ್ಯಂಡ್ ಈಗಿರೋ ಸ್ವಾಮೀಜಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಅವ್ರು ನೋಡಿದ ತಕ್ಷಣ ಒಂಥರ ಏನೋ ಪೂಜ್ಯ ಭಾವನೆ ಬರುತ್ತೆ. ಆ್ಯಂಡ್ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಈಗೆಲ್ಲ ಸೋಷಿಯಲ್ ವರ್ಕ್ ಆಗಲಿ ಎಲ್ಲ ಆಗಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಬರೀ ಜನ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ VIP ದೇವೇಗೌಡ ಅವರು, ಅಮಿತ್ ಶಾ ಅವರೆಲ್ಲ, ರಾಹುಲ್ ಗಾಂಧಿ ಎಲ್ಲರೂ ಇಲ್ಲಿ ಬಂದು ಹೋಗ್ತಿದ್ದಾರೆ. ಆ್ಯಂಡ್ ಇದು ಗುಡಿ ಒಳಗೆ ಹೋಗ್ಬೇಕಂದ್ರೆ ಆ ಗುಹೆ ಒಳಗೆ ಇಳಿದು ಕೆಳಗಡೆ ಹೋಗಿ ಸ್ವಾಮಿ ದರ್ಶನ ತೊಗೊಂಡು ಬರಬೇಕಾಗುತ್ತೆ. ಆ್ಯಂಡ್ ಮಠದ ಬಗ್ಗೆ ಹೇಳಬೇಕಂದ್ರೆ ಒಂದು ಚಾರಿಟಬಲ್ ಟ್ರಸ್ಟ್ ಕೂಡ ಇದೆ ಇದು. ಆ್ಯಂಡ್ ಎಲ್ಲ ಶಿಕ್ಷಣ ಆಗಲಿ, ನಿತ್ಯ ದಾಸೋಹ ಆಗಲಿ ಎಲ್ಲನೂ ಇಲ್ಲೇ ನಡೀತಿರುತ್ತೆ. ಸೊ ಬನ್ನಿ, ಇದು ಒಂದು ವಿಶಿಷ್ಟವಾದ ಮಠ. ಆ್ಯಂಡ್ ಇದರ ಒಂದು ಕಂಪ್ಲೀಟ್ ಬ್ಲಾಗ್ ಇವತ್ತು ನೋಡೋಣ. ಆ್ಯಂಡ್ ಪೂರ್ತಿ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ, ಸೊ ದ್ಯಾಟ್ ನಿಮಗೂ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ನನ್ನ ಕಂಟೆಂಟ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಜೊತೆಗೆ ಆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ರೀಚ್ ಆಗ್ತಿರುತ್ತೆ. ಸೊ ಬನ್ನಿ, ಇವತ್ತಿನ ಈ ಟ್ರಾವೆಲ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಈಗ ತಾನೇ ಜಸ್ಟ್ ಗವಿ ಮಠಕ್ಕೆ ಬಂದ್ವಿ. ಗವಿ ಮಠದ ಎಂಟ್ರೆನ್ಸ್ ಇದು.
ಒಂದು ಫೋಟೋಸ್ ತೆಗೆದಿದ್ದೆ ಅಲ್ಲ, ಅದನ್ನೂ ಕೂಡ ಹಾಕಿದ್ದೀನಿ ಇದು ವ್ಲಾಗಲ್ಲಿ. ಪ್ರತಿಯೊಂದರಲ್ಲೂ ನಿಮಗೆ ಕಾಣಿಸೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಧನ್ಯವಾದಗಳು.